ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಸೂರ್ಯನಿಗಿರುವ ಗ್ಯಾಲಕ್ಸಿಯ ಹೆಸರು. ಆಪ್ಷನ್ ಎ ಸಿರಿಯಸ್, ಆಪ್ಷನ್ ಬಿ ಆಕಾಶಗಂಗೆ, ಆಪ್ಷನ್ ಸಿ ಆಂಡ್ರೋಮೆಡಾ. ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಆಕಾಶಗಂಗೆ. ಈ ಆಕಾಶಗಂಗೆ ಅನ್ನೋದು ಸೂರ್ಯನಿಗಿರುವ ಒಂದು ಗ್ಯಾಲಕ್ಸಿಯ ಹೆಸರಾಗಿದೆ. ಆನಂತರ ಎರಡನೆಯ ಪ್ರಶ್ನೆ, ಅತಿ ಪ್ರಕಾಶಮಾನವಾದ ನಕ್ಷತ್ರ. ಆಪ್ಷನ್ ಎ ಸಿರಿಯಸ್, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ಆಂಡ್ರೋಮೆಡಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಿರಿಯಸ್. ಸಿರಿಯಸ್ ಇದು ಅತಿ ಪ್ರಕಾಶಮಾನವಾದ ನಕ್ಷತ್ರವಾಗಿದೆ. ಆನಂತರ ಮುಂದಿನ ಪ್ರಶ್ನೆ, ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ. ಆಪ್ಷನ್ ಎ ಸಿರಿಯಸ್, ಆಪ್ಷನ್ ಬಿ ಚಂದ್ರ, ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟಾರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟಾರಿ. ಇದು ಸೂರ್ಯನಿಗೆ ಅತಿ ಹತ್ತಿರವಾದ ನಕ್ಷತ್ರವಾಗಿದೆ. ಆನಂತರ ಮುಂದಿನ ಪ್ರಶ್ನೆ, ವಿಶ್ವದ ಉಗಮ ಸ್ಥಿತಿಯ ಬಗ್ಗೆ ತಿಳಿಸುವ ವಿಜ್ಞಾನ. ಆಪ್ಷನ್ ಎ ಬಯೋಲಜಿ, ಆಪ್ಷನ್ ಬಿ ಕಾಸ್ಮಾಲಜಿ, ಆಪ್ಷನ್ ಸಿ ಹೋಮೋಲಜಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಕಾಸ್ಮಾಲಜಿ. ಈ ಕಾಸ್ಮಾಲಜಿ ಅನ್ನೋದು ವಿಶ್ವದ ಉಗಮ ಮತ್ತು ಸ್ಥಿತಿಯ ಬಗ್ಗೆ ತಿಳಿಸುವ ಒಂದು ವಿಜ್ಞಾನವಾಗಿದೆ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಸೂರ್ಯ ಕೇಂದ್ರ ಸಿದ್ಧಾಂತ ಮಂಡಿಸಿದವರು ಯಾರು? ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದವರು ಯಾರು? ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಐತಿ, ನೆನಪಿಟ್ಕೋರಿ. ಆನಂತರ ಇದಕ್ಕೆ ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ ಕೆಪ್ಲರ್, ಆಪ್ಷನ್ ಬಿ ಟಾಲಮಿ, ಆಪ್ಷನ್ ಸಿ ಕೋಪರ್ನಿಕಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಪರ್ನಿಕಸ್. ಕೋಪರ್ನಿಕಸ್ ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದವನಾಗಿದ್ದಾನೆ. ಆನಂತರ ಮುಂದಿನ ಪ್ರಶ್ನೆ, ಗ್ರಹಗಳ ಚಲನೆಯ ಬಗ್ಗೆ ತಿಳಿಸಿದವರು. ಆಪ್ಷನ್ ಎ ಕೆಪ್ಲರ್, ಆಪ್ಷನ್ ಬಿ ಟಾಲಮಿ, ಆಪ್ಷನ್ ಸಿ ಕೋಪರ್ನಿಕಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೆಪ್ಲರ್. ಕೆಪ್ಲರ್ ಈತ ಗ್ರಹಗಳ ಚಲನೆಯ ಬಗ್ಗೆ ತಿಳಿಸಿದ ವಿಜ್ಞಾನಿಯಾಗಿದ್ದಾನೆ. ಆನಂತರ ಮುಂದಿನ ಪ್ರಶ್ನೆ, ಭೂಕೇಂದ್ರ ಸಿದ್ಧಾಂತ ಮಂಡಿಸಿದವರು ಯಾರು? ಆಪ್ಷನ್ ಎ ಕೆಪ್ಲರ್, ಆಪ್ಷನ್ ಬಿ ಟಾಲೆಮಿ, ಆಪ್ಷನ್ ಸಿ ಕೋಪರ್ನಿಕಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಟಾಲೆಮಿ. ಟಾಲೆಮಿ ಭೂಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದ ಒಬ್ಬ ವಿಜ್ಞಾನಿಯಾಗಿದ್ದಾನೆ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಅಮೆರಿಕ ಕಂಡುಹಿಡಿದವರು ಯಾರು? ಆಪ್ಷನ್ ಎ ಕೆಪ್ಲರ್, ಆಪ್ಷನ್ ಬಿ ಟಾಲೆಮಿ, ಆಪ್ಷನ್ ಸಿ ಕೊಲಂಬಸ್. ಈ ಪ್ರಶ್ನೆಯ ಉತ್ತರವನ್ನು ನೀವು ಕಾಮೆಂಟ್ ಮಾಡ್ರಿ, ನೋಡೋಣ ನಿಮ್ಗೆ ಎಷ್ಟು ನಾಲೆಜ್ ಐತೆ ಅಂತ ಭೂಗೋಳಶಾಸ್ತ್ರ ಬಗ್ಗೆ ನೋಡ್ಕೊನು. ಈ ಪ್ರಶ್ನೆ ಉತ್ತರವನ್ನು ಕಾಮೆಂಟ್ ಮಾಡ್ರಿ, ಯಾರು ಬೇಗ ಮಾಡ್ತಾರೆ ನೋಡೋಣ. ಮತ್ತು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.